ಸರ್ಕಾರದ ನಿರ್ಧಾರಕ್ಕೆ ಭಾರತ್ ಮಾತಾ ಕಿ ಸರ್ವಾಧಿಕಾರಿ ಸಿದ್ದರಾಮಯ್ಯಗೆ ಲಿಂಗಾಯತ ವಿರೋಧಿ ಸರ್ಕಾರಕ್ಕೆ ಲಿಂಗಾಯತ ವಿರೋಧಿ ಸರ್ಕಾರಕ್ಕೆ ದಯವಿಲ್ಲದ ಮುಖ್ಯಮಂತ್ರಿಗೆ ದಯವಿಲ್ಲದ ಮುಖ್ಯಮಂತ್ರಿಗೆ ಲಿಂಗಾಯತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಲಿಂಗಾಯತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿಯಲಿ ಬಂಧುಗಳೇ, ನಿನ್ನೆ ಏನು ಮೀಸಲಾತಿಗೋಸ್ಕರ ಹೋರಾಟ ನಡೀತಾ ಇತ್ತು. ಲಿಂಗಾಯತ ಸಮುದಾಯ ಮತ್ತು ಮರಾಠ ಸಮುದಾಯ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಕ್ಕನ್ನು ಹೋರಾಟ ಮಾಡ್ತಾ ಇತ್ತು. ನಿನ್ನೆ ಏಕಾಏಕಿ ಕಾಂಗ್ರೆಸ್ಸಿನ ಕುತಂತ್ರದಿಂದ, ಸಿದ್ದರಾಮಯ್ಯನವರ ಕುತಂತ್ರದಿಂದ ಈ ಸಮುದಾಯಕ್ಕೆ ಲಾಠಿ ಏಟನ್ನು ಕೊಡೋ ಮುಖಾಂತರ ಒಂದು ಅನ್ಯಾಯವನ್ನೇ ಏನು ಮಾಡಿದ್ದಾರೆ. ಅದರ ವಿರುದ್ಧ ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಕೆಳಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿಧಾನಸಭೆ ಒಳಗಡೆ ಸಿದ್ದರಾಮಯ್ಯನವರು ಭಾಷಣ, ಬಸವಣ್ಣನವರ ಚಿತ್ರಾನಾಮರಣ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಾಯಲ್ಲಿ ಬಂದದ್ದು ದಯವೇ ಧರ್ಮದ ಮೂಲವಯ್ಯ, ದಯನೇ ಧರ್ಮದ ಮೂಲ ಅಂತೇಳಿ ಬಸವಣ್ಣವರ ವಚನಗಳಲ್ಲಿ ಇಲ್ಲಿ ದಯೆ ಇಲ್ಲದೆ ಯಾರು ಬಸವಣ್ಣನವರ ಅನುಯಾಯಿಗಳಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇವರೇ ಕಲ್ಲುಗಳನ್ನ ತೂರಿ ಸರ್ಕಾರದ ಕಡೆಯಿಂದನೇ ಲಾಠಿ ಚಾರ್ಜ್ ಮಾಡಿರುವಂತದ್ದು. ಇದು ನೋಡಿದ್ರೆ ಇದೆಲ್ಲ ಪ್ರೀ ಪ್ಲಾನ್ ಅಂತ ಅನ್ಸುತ್ತೆ. ಯಾವಾಗ ಒಂದು ವಾರದಿಂದನೇ ಇಲ್ಲಿಗೆ ಬಸ್ಸಲ್ಲಿ ಬರಬಾರ್ದು, ಟ್ರಾಕ್ಟರ್ ಅಲ್ಲಿ ಬರಬಾರ್ದು, ಕಾರ್ಗಳಲ್ಲಿ ಬರಬಾರ್ದು, ಕ್ರೂಸರ್ ಅಲ್ಲಿ ಬರಬಾರ್ದು ಅಂತ DC ಕೈಲಿ ನಿರ್ಬಂಧ ಮಾಡಿದ್ರು, ಅವತ್ತೇ ಈ ಕಾಂಗ್ರೆಸ್ ಅವರು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಪ್ರೀ ಪ್ಲಾನ್ ಮಾಡಿದೆ. ಗಲಭೆ ಮಾಡಿಸ್ಬೇಕು, ಶಾಂತಿ ಕದಡಬೇಕು, ಆಪಾದನೆಯನ್ನ ಆ ಸಮುದಾಯದ ಮೇಲೆ ಹಾಕ್ಬೇಕು, ಅವರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಕುತಂತ್ರ ಮಾಡಿರುವಂತ ಈ ಸಿದ್ದರಾಮಯ್ಯ ಇವತ್ತು ಏಕಾಏಕಿ ಅವ್ರ ಮೇಲೆ ಹೊಡೆದಿರುವಂತ ಇದು ಅಕ್ಷಮ್ಯ ಅಪರಾಧ. ಇದು ಕೂಡಲೇ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಆ ಸಮುದಾಯದ ಮುಂದೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾವು ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದ್ದೀರಿ. ಅದೇ ರೀತಿ ಯಾವ ಪೊಲೀಸ್ ಅಧಿಕಾರಿಗಳು ಸ್ವೇಚ್ಛಾಚಾರದಿಂದ ಕಾನೂನನ್ನ ಕೈಗೆ ತೆಗೆದುಕೊಂಡು ಈ ಸಮುದಾಯದ ಮೇಲೆ ಹಲ್ಲೆ ಮಾಡಿದರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರಬರಬೇಕು. ಈ ಹೋರಾಟವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು. ಇದನ್ನ ವಿಧಾನಸಭೆ ಒಳಗಡೆನೂ ಕೂಡ ನಾವು ಹೋರಾಟ ಮಾಡ್ತೀರಿ. ಕಾಂಗ್ರೆಸ್ ಅವರೇನು ಬೊಗಳೆ ಬಿಡ್ತಾರೆ. ನಾವು ಬಸವಣ್ಣವ್ರ ಬಗ್ಗೆ ಬಹಳ ಪ್ರೀತಿ, ಇಲ್ಲಿ ವಿಧಾನಸೌಧದೊಳಗಡೆ ಪ್ರೀತಿ, ಆಚೆ ಕಡೆ ಬಸವಣ್ಣವರ ಅನುಯಾಯಿಗಳ ಮೇಲೆ ಲಾಠಿ. ಇದು ಇವರ ದ್ವಂದ್ವ ನೀತಿ ಇದೆ. ಇದರ ವಿರುದ್ಧವಾದಂತಹ ಹೋರಾಟವನ್ನ, ಕಾಂಗ್ರೆಸ್ ವಿರುದ್ಧವಾದಂತಹ ಹೋರಾಟವನ್ನ ನಾವು ಮಾಡ್ತೀರಿ. ಇದನ್ನ ಅಧಿವೇಶನದೊಳಗಡೆ ಪ್ರಸ್ತಾವ ಮಾಡಿ ಅವರಿಗೆ ನ್ಯಾಯ ಸಿಗೋ ರೀತಿ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ. ಈಗ ಅಧ್ಯಕ್ಷ ಮಾತಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳ ನೀತಿ ಹೇಗಿದೆ ಅಂದ್ರೆ, ಕೈಯಲ್ಲಿ ಶರಣು, ಕಂಕಳಲ್ಲಿ ದೊಣ್ಣೆ. ಇದೇ ದೊಣ್ಣೆ ನೆನ್ನೆ ಕೆಲಸ ಮಾಡಿರ್ತಕ್ಕಂಥದ್ದು. ಅರ್ಥ ಮಾಡಿಕೊಳ್ಬೇಕು. ಕಾಂಗ್ರೆಸ್ನ ನೀತಿ ಲಿಂಗಾಯತ ಸಮುದಾಯದ ವಿರುದ್ಧವಾಗಿ, ವೀರಶೈವ ಸಮುದಾಯದ ವಿರುದ್ಧವಾಗಿ ಇವತ್ತಲ್ಲ, ನಿಜಲಿಂಗಪ್ಪನವರ ಕಾಲದಿಂದ ಇವತ್ತಿನವರೆಗೂ ಇದೇ ದ್ವಂದ್ವ ನೀತಿಯನ್ನ ಅನುಸರಿಸಿಕೊಂಡು ಬಂದಿದೆ. ವೀರೇಂದ್ರ ಪಾಟೀಲ್ ಸಾಹೇಬರಿಗೆ ಯಾವ ರೀತಿ ಅವರು ಮಾಡಿದ್ರು ಅಂತಕ್ಕಂಥದ್ದು ಇನ್ನೂ ಕೂಡ ಅಚ್ಚಳಿಯದೆ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಅವಧಿಯಲ್ಲಿ 13ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಆ ಸಮಾಜವನ್ನ ಒಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು,
ಮುಖಂಡರುಗಳನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡಿದ್ರು. ಇದು ಜಗಜ್ಜಾಗೀರು ಆಗಿದೆ. ಇದನ್ನ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತೇನು ಸಮುದಾಯ ಮೀಸಲಾತಿಗಾಗಿ ಹೋರಾಟ ಮಾಡ್ತಿದೆ, ನಮ್ಮ ಸರ್ಕಾರ ಇರುವಾಗ ಮೀಸಲಾತಿಯನ್ನ ನೀಡಲಾಗಿತ್ತು. ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ವಿ. ಹೇಳ್ತಿರಲ್ಲ, ನುಡಿದಂತೆ ನಡೆದಿದ್ದೇವೆ. ಎಲ್ಲಿ ನಡೆದಿದ್ದೀವಿ ಸ್ವಾಮಿ? ನೀವು ಯಾವುದೋ ನುಡಿದಂತೆ ನೀವು ನಡೆದಿಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಜನರನ್ನ ಹತ್ತಿಕ್ಕುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನಿನ್ನೆ ಎಲ್ಲರೂ ಸೌಮ್ಯವಾಗಿ ನೀವು ಅವರ ಹೋರಾಟವನ್ನ ಪ್ರಾರಂಭ ಮಾಡಿದಾಗ ಪ್ರಚೋದನೆ ಕೊಟ್ಟವರು ಯಾರು? ಕಲ್ಲು ಎಲ್ಲಿಂದ ಬಂತು? ಅದಾದ ನಂತರ ಲಾಠಿ ಪ್ರಹಾರ ಮಾಡಿದ್ದೀರಿ. ರಕ್ತಸ್ರಾವದಲ್ಲಿ ಇವತ್ತು ಐಸಿಯುನಲ್ಲಿ ಕೂಡ ಇವತ್ತು ಗಾಯಾಳುಗಳನ್ನ ಇರಿಸಲಾಗಿತ್ತು. ಎಲ್ಲಿ ಹೋದ್ರು ನಿನ್ನೆ ತಾನೇ ಇತ್ತರಲ್ಲ ಅವರು, ರಾತ್ರಿ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ. ಮಾಡಿ ಇವತ್ತು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದ್ದೀರಿ ಹೇಳಿ ಅವರನ್ನ. ಇವತ್ತು ನಮ್ಮ ಮುಂದೆ ತಂದು ಬಿಡ್ಬೇಕು ನೀವು ಅವರನ್ನ. ಎಲ್ಲೋದ್ರು ಗಾಯಾಳುಗಳು. ಪರಿಸ್ಥಿತಿ ಈ ರೀತಿಯೇ ಹೋದ್ರೆ ಇದು ಸರಿಯಾದ ರೀತಿ ಅಲ್ಲ. ಮುಖಂಡರುಗಳು ನಾವೆಲ್ಲರೂ ಸೇರಿ ನಿಮಗೆ ಪಾಠ ಕಲಿಸಬೇಕಾಗ್ತದೆ. ಈ ರೀತಿ ಧರ್ಮಗಳ ಮಧ್ಯದಲ್ಲಿ ವಿಷ ಬೀಜ ಬಿತ್ತಕ್ಕಂಥದ್ದು, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಕ್ಕಂಥದ್ದು ನಿಮ್ಮ ದಿನನಿತ್ಯದ ಕರ್ಮಕಾಂಡಗಳನ್ನ ನಾವು ಹೊರಗಡೆ ಒಂದೊಂದಾಗಿ ತರಬೇಕಾಗ್ತದೆ. ಯಾರು ಇವತ್ತು ಟ್ವೀಟ್ ಮಾಡಿದ್ದೀರಿ ನೋಡಿದ್ವಿ ನಾವು ಕೂಡ. ಈ ಹಿಂದುಳಿದ ವರ್ಗಗಳನ್ನ ಎತ್ತಿ ಕಟ್ಟಿರ್ತಕ್ಕಂಥವ್ರು ಯಾರು? ಇವತ್ತು ವೀರಶೈವರಿಗೆ ನೀವು ಮೀಸಲಾತಿ ಕೊಟ್ರೆ ಯಾರಿಗೆ ಅನ್ಯಾಯ ಆಗೋದು ಯಾರಿಗಿದೆ? ಯಾರಿಗೆ ತೊಂದರೆ ಆಗೋದು ಯಾರಿಗಿದೆ? ಆದ್ರೆ ನೀವು ಮಾಡ್ತಿರ್ತಕ್ಕಂಥದ್ದು ಹಲವು ಹಿಂದುಳಿದ ವರ್ಗಗಳ ಮುಖಂಡರುಗಳನ್ನ ಎತ್ತಿ ಕಟ್ಟಿ ಪತ್ರ ಬರೆಸೋದು, ಮತ್ತೆ ಇಂದಿನಿಂದ ನೀವೇ ಕಾರ್ಯಾಚರಣೆ ಮಾಡೋದು. ಇದೆಲ್ಲ ನೀವೇ ಟ್ವೀಟ್ ಮಾಡೋದು. ಇದು ಎಷ್ಟು ಸರಿ? ಯಾವ ರೀತಿ? ಇದು ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಒಂದು ಯೋಗ್ಯರ ಅಂತಕ್ಕಂಥ ಪ್ರಶ್ನೆಯನ್ನ ಮುಖಂಡರುಗಳು ಮಾಡ್ಬೇಕಾಗ್ತದೆ. ಇದನ್ನ ಹೀಗೆ ಮುಂದುವರೆದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ಬೇಕಾಗ್ತದೆ. ಏನು ಕೇಸುಗಳನ್ನ ನಿನ್ನೆ ಹಾಕಿದ್ದೀರಿ ಅವ್ರ ಮೇಲೆ ಎಲ್ಲ ವಾಪಸ್ ತೆಗಿರಿ. ಎಲ್ಲಿ ಆ ಗಾಯಾಳುಗಳನ್ನ ಮುಚ್ಚಿಟ್ಟಿದ್ದೀರಿ ಹೊರಗಡೆ ತನ್ರಿ. ಇಲ್ಲ ಅಂತಂದ್ರೆ ನಿಮ್ಮ ಚರಿತ್ರೆಗಳು ದಿನದಂತೆ ಹೊರಗಡೆ ಬರ್ತವೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ದಿನ ಸುವರ್ಣಸೌಧದ ಎದುರುಗಡೆ ಚೆನ್ನಮ್ಮನ ನಾಡಿನಲ್ಲಿ ಏನು ದುಷ್ಕೃತ್ಯ ನಡೆದಿದೆ, ಶಾಂತಿಯುತವಾಗಿ ಇವತ್ತು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಲೇ ಪೊಲೀಸರು ಇವತ್ತು ಲಾಠಿ ಪ್ರಹಾರವನ್ನ ಮಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಅವರು ಈ ಸಮಾಜಗಳ ಬಗ್ಗೆ ಒಡೆದಾಡುವ ನೀತಿಯನ್ನ ಹಿಂದೆ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಅದನ್ನೇ ಅನುಸರಿಸ್ಕೊಂಡು ಬಂದಿರತಕ್ಕಂಥದ್ದು. ಹಿಂದೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗ ಒಡೆದಾಳುವ ನೀತಿಯನ್ನ ಅವತ್ತು ಕೂಡ ಅನುಸರಿಸ್ಕೊಂಡು ಬಂದ್ರು. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂತ ಕೆಲಸವನ್ನ ಮಾಡಿದ್ರು. ಇವತ್ತು ಶಾಂತಿಯುತವಾಗಿ ಇಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ, ಧರಣಿ ನಡೀತಾ ಇದ್ರೆ, ಅಲ್ಲಿ ಪೊಲೀಸರನ್ನ ಚೂ ಬಿಟ್ಟು ಒಂದು ಪ್ರಹಾರವನ್ನ ಏನ್ ಮಾಡಿದ್ದಾರೆ. ಇವತ್ತು ರಕ್ತದೋಕಳಿಯಲ್ಲಿ ಆಗಿರ್ತಕ್ಕಂಥದ್ದು. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಈ ರಾಜ್ಯದಲ್ಲಿ ಇವತ್ತು ಯಾರು ಕೂಡ ಧ್ವನಿ ಎತ್ತೋ ಆಗಿಲ್ವಾ? ಯಾವ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಸುವರ್ಣಸೌಧದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೂ ಆಗ್ಬೇಕು ಅಂತೇಳಿ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು ಅಂತೇಳಿ ಅಧಿವೇಶನ ನಡೀತಾ ಇದ್ದಾಗ ಇವತ್ತು ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದ್ರೂ ಸಹ ನಿಜವಾಗ್ಲೂ ಕೂಡ ಅವ್ರು ಪ್ರಾಮಾಣಿಕರಿದ್ದಿದ್ರೆ 10 ಹೆಜ್ಜೆ ಹೋಗಿ ಅಲ್ಲಿ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಅವರ ಅಹವಾಲನ್ನ ಸ್ವೀಕಾರ ಮಾಡಬಹುದಿತ್ತು. ಅದನ್ನ ಮಾಡಲಿಲ್ಲ. ಎಲ್ಲೋ ಅಧಿಕಾರದ ದರ್ಪದಿಂದ, ಅಧಿಕಾರದ ಅಹಂನಿಂದ ಮೆರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಈ ರೀತಿ ದುರಹಂಕಾರದಿಂದ ನಡ್ಕೊಳ್ತಾ ಇದ್ದಾರೆ. ದುರಹಂಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಡ್ಕೊಳ್ತಾ ಇದ್ದಾರೆ. ನಾನಿವತ್ತು ಏನು ಬಿಜೆಪಿ ಎಲ್ಲ ನಮ್ಮ MLA ಇವತ್ತು ಧರಣಿ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆನ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು
ಜೆಡಿಎಸ್ ಪಕ್ಷದ ನಾಯಕರುಗಳು ಕೂಡ ಇದ್ದಾರೆ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ನೀವು ಅಧಿಕಾರ ಇದ್ದಾಗ ಯಾವ ರೀತಿ ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದೀರಿ ಅನ್ನೋದು ಮುಖ್ಯ. ಅಧಿಕಾರವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ದೇನೆ ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ, ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ, ಧರ್ಮಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ, ಇವತ್ತು ಬೆಳಗಾವಿನಲ್ಲೂ ಕೂಡ ಇವತ್ತು ಪೊಲೀಸರನ್ನ ಬಿಟ್ಟು ಇವತ್ತು ಲಾಠಿ ಪ್ರಹಾರ ಮಾಡಿದರೆ ಇದು ಅಕ್ಷಮ್ಯ ಅಪರಾಧ. ಇವತ್ತು ಮಾನ್ಯ ಮುಖ್ಯಮಂತ್ರಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ನಾನು ಆಗ್ರಹವನ್ನ ಮಾಡ್ತೇನೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೇಷರತ್ತಾಗಿ ಇವತ್ತು ಕ್ಷಮೆನ ಕೇಳಬೇಕು. ಸ್ವಾಮೀಜಿಗಳಲ್ಲಿ ಇವತ್ತು ಯಾವ ಸಮುದಾಯ ಇವತ್ತು ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ಅತಿ ಹೆಚ್ಚು ರೈತರು ಇರ್ತಕ್ಕಂಥ ಸಮಾಜಕ್ಕೆ ಇವತ್ತು ಕ್ಷಮಾಪಣೆಯನ್ನು ಕೇಳಬೇಕು. ಅದೇ ರೀತಿ ಯಾವ ಅಧಿಕಾರಿಗಳು ಇವತ್ತು ವರ್ತನೆಯಿಂದ ಇವತ್ತು ಅಲ್ಲಿ ರಕ್ತ ಹರಿತಕ್ಕಂತ ಕೆಲಸ ಆಗಿದೆ, ಅವರ ವಿರುದ್ಧ ಬಿಗಿಯಾದಂತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಸದನದ ಒಳಗಡೆನೂ ಸಹ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಕೂಡ ಒಟ್ಟಾಗಿ ಇವತ್ತು ಮುಖ್ಯಮಂತ್ರಿಗಳಿಂದ ಉತ್ತರ ಪಡಿತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. ಸರ್ವಾಧಿಕಾರಿ ದರ್ಪ ದೌರ್ಜನ್ಯ ಮಾಡ್ತಾ ಇರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಲಿಂಗಾಯತರನ್ನ ಹತ್ತಿರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಲಾಠಿ ಏಟನ್ನ ನೀಡಿರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.